ಕುಮಾರಣ್ಣರವರು ಮತ್ತು ಯಡಿಯೂರಪ್ಪ ಸಾಹೇಬ್ರವರ ಒಂದು ಜಾಯಿಂಟ್ ಸಭೆಯಲ್ಲಿ JDS ಮತ್ತು BJPಯ ಪ್ರಮುಖ ಮುಖಂಡರುಗಳ ಏನು ಒಂದು ಸಭೆ ನಡೀತು. ಈ ಸಭೆಯಲ್ಲಿ ಎಲ್ಲ ಹಿರಿಯರ ನಿರ್ದೇಶನ ನೈಸರ್ಗಿಕವಾಗಿ ಎರಡು ಪಾರ್ಟಿಯ ಮುಖಂಡರು ಮತ್ತು ಕಾರ್ಯಕರ್ತರುಗಳು ಫೀಲ್ಡಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಈಗಾಗಲೇ ನಮಗಿರ್ತಕ್ಕಂಥ ವರದಿನಲ್ಲಿ ಅದೇ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಮತ್ತು ನಾವುಗಳು ಕೂಡ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರೋದ್ರಿಂದ 2018ರ ಏನು ಚುನಾವಣೆ ಇದೆ ಆ ರೀತಿಯ ಚುನಾವಣೆಗಿನ್ನ ಈ ಸಾರಿ ಪ್ರಬಲವಾಗಿ ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದನ್ನ ಅನೇಕ ಮುಖಂಡರುಗಳು ಅವ್ರಿಗೆ ಮಂದಟ್ಟು ಮಾಡಿಕೊಡುವಂಥ ಕೆಲಸವನ್ನು ಎಲ್ಲ ವಿಚಾರದಲ್ಲೂ ಕೂಡ ಎರಡು ಪಾರ್ಟಿಯ ಕಾರ್ಯಕರ್ತರು ಮುಖಂಡರು ಮತ್ತು ನಾಯಕರುಗಳು ಮನಸ್ಫೂರ್ತಿಯಾಗಿ ಈಗಾಗಲೇ ಏನು ಕೆಲಸ ಮಾಡ್ತಾಯಿದ್ದೀರಿ ಅದೇ ರೀತಿ ಮುಂದುವರೆದು ಮಾಡಿ ರೋಡ್ ಶೋ ಎಲ್ಲಿ ಬೇಕು ಮತ್ತು ಸಾರ್ವಜನಿಕ ಸಭೆ ಎಲ್ಲಿ ಬೇಕು ಅದ್ರ ಕಡೆ ನೀವು ಮಾಹಿತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಯಾವ ಗೊಂದಲನೂ ಇಲ್ಲ ಸರ್. ಯಾರು ಚುನಾವಣೆ ಸೀಟ್ ಸಿಗ್ತಾ ಇದ್ದಾಗ ಒಬ್ಬರು ಇಬ್ಬರು ಚರ್ಚೆ ಇರ್ತದೆ. ಅವರೆಲ್ಲರನ್ನೂ ಕೂತು JDSನವ್ರನ್ನ JDS ನಾಯಕರು ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನ ಅವ್ರ ಪಕ್ಷದವರು ಕೂತು ಚರ್ಚೆ ಮಾಡಿ ಇವತ್ತಿನ ಒಂದು ಸಭೆಯಲ್ಲಿ ಮಾತನಾಡುವಂಥದ್ದನ್ನ ಮಾಡಿ. ಕೇವಲ ಮೊದಲ ಹಂತದಲ್ಲಿರುವಂತಹ ಕ್ಷೇತ್ರಗಳ ಬಗ್ಗೆ ಅಷ್ಟೇ ಚರ್ಚೆ ಆಯ್ತಾ? ಇಲ್ಲ, ಇವತ್ತೊಂದು ದಿವಸ ಇರುವಂಥದ್ದು ಮೊದಲನೇ ಹಂತದ ಚುನಾವಣೆಯಲ್ಲಿ ಏನಿದೆ ಆ ಕ್ಷೇತ್ರದ ಅಭ್ಯರ್ಥಿಗಳು ಮತ್ತು ಅಲ್ಲಿ ನಾಮಿನೇಷನ್ಗೆ ಎಲ್ಲರೂ ಯಾರ್ಯಾರು ಹೋಗಬೇಕೇನು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆ. CM ಒಂದು ಮಾತಾಡಿದ್ದಾರೆ ಸರ್, ಮೈಸೂರು ಚಾಮರಾಜನಗರ ನನ್ನನ್ನು ಯಾರು ಕೂಡ ಮುಟ್ಟೋದಿಲ್ಲ ಅನ್ನೋದು ಮಾತನ್ನ ಹೇಳಿದ್ದಾರೆ. ಇಂಕೆ ಸೋತ್ರೆ ಇಲ್ಲೊಂದು ಕಡೆ ನಮಗೆ ಸಮಸ್ಯೆ ಆಗ್ಬೋದು ಅಲ್ಲ ಪರೋಕ್ಷವಾಗಿ ಹೇಳಿದ್ದಾರೆ ಸರ್. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಟ್ಟೋದಿರಲಿ, ಅವರು ನಮ್ಮ ಪ್ರಾದೇಶಿಕ ಪಕ್ಷದ ಅಭ್ಯರ್ಥಿಯಿಂದಲೇ ತಾನೇ ಮೈಸೂರು ಬಿಟ್ಟು ಹೋಗಿರೋದು. ಮತ್ತೆ ಅದೇ ಭಯ ಪ್ರಾರಂಭ ಆಗಿದೆ. ಅದಕ್ಕೆ 3 ದಿವಸ ಇರ್ತಕ್ಕಂಥ 24 ದಿವಸ ಚುನಾವಣೆಯಲ್ಲಿ ಇರ್ತಕ್ಕಂಥ ಇಷ್ಟೊಂದು ಕ್ಷೇತ್ರಗಳಲ್ಲಿ ಅವರು 3ರಿಂದ 4 ದಿವಸ ಮೈಸೂರನ್ನೇ ಹಾಕ್ಕೊಂಡಿದ್ದಾರೆ ಅಂದರೆ ಅಲ್ಲಿಗೆ ಅವ್ರಿಗೆ ಎಷ್ಟು ಮೈಸೂರು ಬಗ್ಗೆ ಭಯ ಇದೆ ಅನ್ನೋಂಥದ್ದು ನೀವು ತೀರ್ಮಾನ ಮಾಡಿ, ನಾವು ಹೇಳೋದಕ್ಕಿಂತ ಅಲ್ಲ. ಒಂದಷ್ಟು ಆಪರೇಷನ್ ಆಗುವಂಥದ್ದು ನಿಮ್ಮ JDS ಅಲ್ಲಿರುವಂಥವ್ರು ಕೂಡ ಅಲ್ಲಿಗೆ ಬರ್ತಾರೆ ಅನ್ನುವಂಥದ್ದು ಸರ್. ಚುನಾವಣೆ ಸಂದರ್ಭದಲ್ಲಿ JDS ಅವ್ರು BJPಗೆ ಹೋಗೋದು, BJPಯವರು ಕಾಂಗ್ರೆಸ್ಗೆ ಹೋಗೋದು, ಕಾಂಗ್ರೆಸ್ ಅವ್ರು JDSಗೆ ಇವೆಲ್ಲ ಇದ್ದೇ ಇರ್ತದೆ. ಆಮೇಲೆ ಎಲ್ಲ ಚುನಾವಣೆಗಳಲ್ಲೂ ಎಲ್ಲರನ್ನೂ ಸಂತೈಸ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರು ಇಬ್ಬರು ನಮ್ಮಿಂದನೂ ಹೋಗ್ಬೋದು, ಅವರಿಂದನೂ ಈಗ ಅವರಿಂದನೂ ಬರ್ತಾಯಿದ್ದಾರೆ. ನಿಮ್ಗೊಂದು ಆಶ್ಚರ್ಯ ಆಗ್ಬೋದು. ಶನಿವಾರ ದಿವಸ ಮೈಸೂರು ಜಿಲ್ಲೆಯಲ್ಲಿ ಒಬ್ಬರು ಪ್ರಭಾವಿ ಮಾಜಿ ಮಂತ್ರಿಗಳು, ಹಾಲಿ ವಿಧಾನ ಪರಿಷತ್ ಸದಸ್ಯರು, ಇಲ್ಲಿವರೆಗೆ ಸ್ವಲ್ಪ ಕಾಂಗ್ರೆಸ್ ಜೊತೆನೇ ಮೃದು ಧೋರಣೆಯಿಂದಿದ್ದಂಥವರು ಇವತ್ತು ನೇರವಾಗಿ ಕುಮಾರಣ್ಣರವ್ರಿಗೆ ನಾನು ಚುನಾವಣೆಯಲ್ಲಿ ತೊಡಗಿಸ್ಕೋಬೇಕು ಅನ್ನೋವಂಥ ಭಾವನೆಯಿಂದ ಬರ್ತಾ ಇದ್ದಾರೆ. ಅದರಿಂದ ಕಾದು ನೋಡಲಿ. ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟಿಲ್ಲ ಅಂದಮೇಲೆ ತಮ್ಮ ಗ್ಯಾರಂಟಿ ಮೇಲೆ ಅವ್ರಿಗೆ ನಂಬಿಕೆ ಇದ್ದಿದ್ದರೆ, ನಾವು ಈಗ ಇರ್ತಕ್ಕಂಥ 1 ವರ್ಷದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದೀವಿ ಅಂತ ಹೇಳಿದ್ರೆ ಅವ್ರದ್ದೇ ತವರು ಜಿಲ್ಲೆಯಲ್ಲಿ 3-4 ದಿವಸ ಠಿಕಾಣಿ ಹೂಡುವಂಥದ್ದು ಏನಿತ್ತು ಯೋಚನೆ ಮಾಡಬೇಕಲ್ಲ. ಮೈಸೂರು ಅವರು ಸ್ವಕ್ಷೇತ್ರದ ಜಿಲ್ಲೆನಲ್ಲೇ ಈ ಥರ ಆದರೆ ಇನ್ನು ಬೇರೆ ಜಿಲ್ಲೆಗಳ ಕಥೆ ಏನು ಅಂತದನ್ನ ನಮ್ಮ ಪತ್ರಿಕಾ ಸ್ನೇಹಿತರು ಯೋಚನೆ ಮಾಡ್ತಾರೆ. ನಿಮಗೆ 3 ಕ್ಷೇತ್ರಗಳ ಬಗ್ಗೆ ಹೆಂಗೆ ಚರ್ಚೆ ಆಯಿತು? ಮಂಡ್ಯ, ವಿಶೇಷವಾಗಿ ಮಂಡ್ಯದ ಬಗ್ಗೆ, ಯಾಕಂದರೆ BJP ಇಲ್ಲ ಸರ್, ಮಂಡ್ಯದ ಏನಿಲ್ಲ. ಮಂಡ್ಯದಲ್ಲೂ ಕೂಡ ಎಲ್ಲ ಸರಿ ಆಗ್ತಾ ಇದೆ. ನಮ್ಗೆ ವಿಶ್ವಾಸ ಇದೆ. ನಾಳೆ ಈಗ ಏನು ಹಾಲಿ ಇದು ಲೋಕಸಭಾ ಸದಸ್ಯರಿದ್ದಾರೆ ಅವರು ಖಂಡಿತವಾಗಿ ಕುಮಾರಣ್ಣರವ್ರಿಗೆ ಪೂರಕವಾಗಿ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರ ಮನಸ್ಸಲ್ಲಿದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.